ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಲರ್ನಿಂಗ್ ಹಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನ್ಯೂಸ್ ಪೇಪರ್ ಅನಾಲಿಸಿಸ್. ಇಂದಿನ ವಿಷಯಗಳು: GS ಪೇಪರ್ 2 ನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು, ಅದರಲ್ಲಿ ಗ್ರೀನ್ ಕಾರ್ಡ್ ನಿಯಮಗಳಲ್ಲಿ ಬದಲಾವಣೆ. GS ಪೇಪರ್ 3ಯಲ್ಲಿ ಭಾರತೀಯ ಆರ್ಥಿಕತೆ, ಇಲ್ಲಿ ಭಾರತೀಯ ರೈಲ್ವೆ ಡೀಮ್ಡ್ ಲೈಸೆನ್ಸ್ ಸ್ಥಾನಮಾನವನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಭಾರತೀಯ ಆರ್ಥಿಕತೆಯಲ್ಲಿ ಭಾರತದ ಶೀತಲ ನೀರಿನ ಮೀನುಗಾರಿಕೆ. ಪರಿಸರದಲ್ಲಿ ಕಾಜಿರಂಗದಲ್ಲಿ ದೋಲ್ ಕಾಣಿಸ್ಕೊಂಡಿದೆ. ದೋಲ್ ಅಂದರೆ ಏಷ್ಯನ್ ಕಾಡು ನಾಯಿ. ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಗುರ್ವಿಂದರ್ ಸಿಂಗ್ ರಾಷ್ಟ್ರೀಯ 100 ಮೀಟರ್ ದಾಖಲೆಯನ್ನು ಮುರಿದಿದ್ದಾರೆ. ಮೇಜರ್ ಅವಿಲಾಸ್ ಬಾರಕ್ ಅವರಿಗೆ UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಲಭಿಸಿದೆ. ಇಷ್ಟೆಲ್ಲ ವಿಷಯಗಳನ್ನು ಇವತ್ತಿನಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗ್ರೀನ್ ಕಾರ್ಡ್. ಗ್ರೀನ್ ಕಾರ್ಡ್ ಅಧಿಕೃತವಾಗಿ ಶಾಶ್ವತ ನಿವಾಸಿ ಕಾರ್ಡ್ ಎಂದು ಕರೆಯಲಾಗುತ್ತದೆ. ವಿದೇಶಿ ನಾಗರಿಕರಿಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಶಾಶ್ವತವಾಗಿ ವಾಸಿಸಿ ಕೆಲಸ ಮಾಡಲು ಅವಕಾಶ ನೀಡುತ್ತದೆ. ಅಂದರೆ ಮೊದಲನೇದಾಗಿ ಗ್ರೀನ್ ಕಾರ್ಡ್ ಅಂದರೆ ಶಾಶ್ವತ ನಿವಾಸಿ ಕಾರ್ಡ್ ಎಂದು ಕರೀತಾರೆ. ಇದು ಎದಕ್ಕೆ ಕೊಡ್ತಾರಂದರೆ, ವಿದೇಶಿ ನಾಗರಿಕರಿಗೆ ಅಮೆರಿಕದಲ್ಲಿ ಶಾಶ್ವತವಾಗಿ ವಾಸಿಸಿ ಕೆಲಸ ಮಾಡಲು ಅವಕಾಶ ನೀಡ್ತೈತಿ. ಯಾವುದು? ಗ್ರೀನ್ ಕಾರ್ಡ್. ಇದು ತಾತ್ಕಾಲಿಕ ವೀಸಾ ಸ್ಥಾನಮಾನ ಮತ್ತು ಪೂರ್ಣ ಅಮೆರಿಕ ಪೌರತ್ವ ನಡುವಿನ ಪರಿವರ್ತನಾ ಹಂತವಾಗಿದೆ. ಸಾರಿ ಅಂದರೆ ತಾತ್ಕಾಲಿಕವಾಗಿ ಹೋಗ್ತೇವಲ್ಲ ನಾವು, ಅಂದರೆ ಟೂರಿಸಮ್ಗಾಗಲಿ ಪ್ರವಾಸಕ್ಕಾಗಲಿ, ಅದಕ್ಕಿಂತ ಮೇಲೆ ಹಾಗೂ ಪೂರ್ಣ ಪ್ರಮಾಣದ ಪೌರತ್ವ ಅದಕ್ಕಿಂತ ಕೆಳಗೆ, ಅಂದರೆ ಮಧ್ಯದಲ್ಲೇ ಐತಿದೆ. ಏನು ಪರಿವರ್ತನಾ ಅಂತಂದರೆ ಎರಡು ಮಧ್ಯದಲ್ಲೇ ಐತಿದೆ. ಓಕೆ. ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಹೊಂದಿದ್ದವರಲ್ಲಿ ಮೆಕ್ಸಿಕೋ ಮೊದಲ ಸ್ಥಾನದಲ್ಲಿ ಐತಿ. ಯಾವುದು? ಮೆಕ್ಸಿಕೋ ಫಸ್ಟ್ ಐತಿ ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್. ಅಮೆರಿಕ ದೇಶದಿಂದ ಗ್ರೀನ್ ಕಾರ್ಡ್ ಹೊಂದಿದ್ದವರಲ್ಲಿ ಭಾರತ ಸೆಕೆಂಡ್ ಐತಿ, ಅಂದರೆ ನಂತರ ಅದು ಐತಿ, ಮೆಕ್ಸಿಕೋ ನಂತರ. ಇನ್ನು ಈಗೇನು ಬದಲಾವಣೆ ಆಗಿದೆ? ಟ್ರಂಪ್ ಆಡಳಿತ ಬಂದ ಮೇಲೆ ಭಾಳಷ್ಟು ಬದಲಾವಣೆ ಆಗಿದೆ. ಅದು ಅವರು ಕೂಡ ಈಗ ಗ್ರೀನ್ ಕಾರ್ಡ್ ಮೇಲೆ ಕೂಡ ಬದಲಾವಣೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ಅಮೇರಿಕದಲ್ಲಿ ತಾತ್ಕಾಲಿಕವಾಗಿ ವಾಸಿಸುತ್ತಿರುವ ಎಲ್ಲ ವಿದೇಶಿ ನಾಗರಿಕರು ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ತಮ್ಮ ಸ್ವದೇಶಗಳಿಗೆ ಹಿಂತಿರುಗಬೇಕು. ಅಂದರೆ ಇವಾಗ ಏನಾದರೂ ನೀವು ತಾತ್ಕಾಲಿಕವಾಗಿ ಹೋಗಿದ್ರೆ ಕೆಲಸ ಮಾಡೋಕ್ಕೆ, ಅವರು ಗ್ರೀನ್ ಕಾರ್ಡ್ ಏನಾದರೂ ಅಪ್ಲೈ ಮಾಡಬೇಕಂದ್ರೆ ವಾಪಸ್ಸು ತಮ್ಮ ಸ್ವದೇಶಗಳಿಗೆ ಹಿಂದಿರುಗಿ ವಾಪಸ್ಸು ಬಂದು ಅರ್ಜಿ ಸಲ್ಲಿಸ್ಬೇಕಂತ ಹೇಳ್ತಾರೆ ಈಗಿನ ಆಡಳಿತ. ಇದಕ್ಕಿಂತ ಮೊದಲು ಏನಿತ್ತು ಅಂದರೆ, ಅಮೇರಿಕವು ವಿದೇಶಿ ನಾಗರಿಕರಿಗೆ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಮೂಲಕ ಅಮೇರಿಕದಲ್ಲೇ ಉಳಿದುಕೊಂಡು ನಾನ್ ಇಮಿಗ್ರೆಂಟ್ ಸ್ಥಾನಮಾನದಿಂದ ಇಮಿಗ್ರೆಂಟ್ ಸ್ಥಾನಮಾನಕ್ಕೆ ಬದಲಾಯಿಸಲು ಅವಕಾಶ ನೀಡುತ್ತಿತ್ತು. ಯಾವುದ್ರ ಮೂಲಕ? ಬಂದವರಿಗೆ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಅಂತ ಮೂಲಕ ಉಳಿದುಕೊಂಡು ಅಡ್ಜಸ್ಟ್ಮೆಂಟ್ ಸ್ಟೇಟಸ್ ಕೊಡ್ತಿತ್ತೇನೋ ಕಾರ್ಮಿಕರಿಗೆ. ಅಲ್ಲಿ ಕೊಟ್ಟ ಮೇಲೆ ಅವರಿಗೆ ನಾನ್ ಇಮಿಗ್ರೆಂಟ್ ಸ್ಥಾನಮಾನದಿಂದ, ಅಂದರೆ ಕೆಲವೊಂದು ವರ್ಷ ಕೆಲಸ ಮಾಡಿದ ನಂತರ ಇಮಿಗ್ರೆಂಟ್ ಸ್ಥಾನಮಾನ ಬದಲಾಯಿಸ್ತಿತ್ತು. ಇದರ ಅರ್ಥ ಏನಂದರೆ, ಈಗ ವಿದ್ಯಾರ್ಥಿಗಳು ಅಲ್ಲಿ H1B ಉದ್ಯೋಗಿಗಳಲ್ಲಿ ಈ ಥರ ಕಾನೂನುಬದ್ಧ ವಿದೇಶಿಗರು ಏನು ಮಾಡ್ತಾರೆ, ಅಮೇರಿಕೆಗೆ ತೊರೆಯೋದು ಏನು ಮಾಡ್ತಾರೆ, ಶಾಶ್ವತವಾದ ನಿವಾಸ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ಬೋದಿತ್ತು. ಅಂದರೆ ಈಗ ಸ್ಟೂಡೆಂಟ್ ಕಲಿಯಕ್ಕೆ ಹೋಗ್ತಾರಲ್ಲ, ಅವರು ಸ್ಟಾರ್ಟಿಂಗೆ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಮೂಲಕ ನಾನ್ ಇಮಿಗ್ರೆಂಟ್ ಇಮಿಗ್ರೆಂಟ್ ಸ್ಥಾನಮಾನ ಅವಕಾಶ ನೀಡ್ತಿತ್ತೇನೋ ಮೊದಲು. ಇವಾಗ ಹಾಗಿಲ್ಲ. ಇವಾಗ ಅದೇ ಅವಾಗ ತಾನು ಹೇಳೋದಲ್ಲ ನಿಮಗೆ, ಇವಾಗ ಏನಾಗಿದೆ, ತಾತ್ಕಾಲಿಕವಾಗಿ ಯಾರು ವಾಸಿಸ್ತಿರ್ತಾರಲ್ಲ ವಿದೇಶಿಗಳು, ಈ ಗ್ರೀನ್ ಕಾರ್ಡಿಗೆ ಅಂದರೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ತಮ್ಮ ದೇಶಕ್ಕೆ ಫಸ್ಟ್ ಮೊದಲು ಹೋಗಬೇಕು. ವಾಪಸ್ ಮರಳಿ ಬಂದು ಅದಕ್ಕೆ ಅರ್ಜಿ ಹಾಕಬೇಕು. ಇವಾಗಿರೋ ಬದಲಾವಣೆ. ಇನ್ನು ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಒಂದು ಇದ್ರ ಮೇಲೆ ಕ್ವಶನ್ ಆಗಿದೆ. ಏನಿದೆ ಕ್ವಶನು? ಅಮೇರಿಕ ಸಂಯುಕ್ತ ಸಂಸ್ಥಾನದ ಗ್ರೀನ್ ಕಾರ್ಡ್ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಮೊದಲನೇ ಆಪ್ಷನು, ಗ್ರೀನ್ ಕಾರ್ಡನ್ನು ಅಧಿಕೃತವಾಗಿ ಶಾಶ್ವತ ನಿವಾಸಿ ಕಾರ್ಡ್ ಎಂದು ಕರೆಯಲಾಗುತ್ತದೆ. ಎರಡನೇದು, ಇದು ವಿದೇಶಿ ನಾಗರಿಕರಿಗೆ ಅಮೇರಿಕದಲ್ಲಿ ಶಾಶ್ವತವಾಗಿ ವಾಸಿಸಿ ಕೆಲಸ ಮಾಡಲು ಅವಕಾಶ ಕೊಡುತ್ತದೆ. ಮೂರನೇದು,
ಇತ್ತೀಚೆಗೆ ಘೋಷಿಸಲಾದ ಟ್ರಂಪ್ ಆಡಳಿತ ನೀತಿ ಪ್ರಕಾರ ಅಮೆರಿಕದಲ್ಲಿ ಶಾಶ್ವತವಾಗಿ ವಾಸಿಸುವ ವಿದೇಶಿ ನಾಗರಿಕರು ಗ್ರೀನ್ ಕಾರ್ಡ್ ಪಡೆಯಲು ಅಮೆರಿಕದೊಳಗೆ ಉಳಿದು ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ಗೆ ಇನ್ನೂ ಅರ್ಜಿ ಸಲ್ಲಿಸಬಹುದು. ಈ 3 ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಕ್ವಶನ್ ಎ ಬಂದು 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1, 2, 3 ಎಲ್ಲ. ಈ ಕ್ವಶನ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರು. ಇದಕ್ಕೆ ಉತ್ತರ ನಾನು ನಾಳೆ ಕ್ಲಾಸಲ್ಲಿ ಕೊಡ್ತೀನಿ. ಇನ್ನು ಎರಡನೇ ಟಾಪಿಕ್ ಬಂದು ಭಾರತೀಯ ರೈಲ್ವೆಯ ಡೀಮ್ಡ್ ಲೈಸೆನ್ಸ್ ಸ್ಥಾನವನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಯಾವುದು? ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಡೀಮ್ಡ್ ಲೈಸೆನ್ಸನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸೈತಿ. ಹಾಗಾದರೆ ಇದು ವಿದ್ಯುತ್ ಖರೀದಿ ಹೇಗೆ ನಡೀತೈತೆ ನಮ್ಮ ದೇಶದಲ್ಲಿ? ವಿದ್ಯುತ್ ಖರೀದಿ ಹೇಗೆ ನಡೀತೈತೆ ಅಂದರೆ 2003ರ ವಿದ್ಯುತ್ ಕಾಯ್ದೆ ಅಡಿಯಲ್ಲಿ 2003ರ ವಿದ್ಯುತ್ ಕಾಯ್ದೆ ಅಡಿಯಲ್ಲಿ ಗ್ರಾಹಕರು 2 ರೀತಿಯಲ್ಲಿ ವಿದ್ಯುತ್ತನ್ನು ಖರೀದಿಸಬಹುದು. 2 ರೀತಿಯಲ್ಲಿ ಹೇಗೆ? ಮೊದಲನೇದು ಬಂದ್ಬಿಟ್ಟು ಸ್ಥಳೀಯ ವಿತರಣಾ ಕಂಪನಿಯಿಂದ ವಿದ್ಯುತ್ ಖರೀದಿಸಬಹುದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಇಲ್ಲಿ ಉದಾಹರಣೆ ನಾನು ಏನು ಆಸಾಮ್ ಅಂತ ತೊಗೊಂಡಿದ್ದೀನಿ. APTCL ಅಂತ ಒಂದು ಐತಲ್ಲಿ. ಈ ನಮ್ಮ ಕರ್ನಾಟಕ ತೊಗೊಂಡ್ರೆ ನಮ್ಮದಲ್ಲಿ KPTCL ಅಂತ ಇದೆಯಲ್ಲ, ಅದು ತೊಗೊಳ್ಳೋಣ. ಅಲ್ಲಿ ಏನು ಮಾಡುತ್ತಂದರೆ ಈ ಕಂಪ್ನಿಗಳನ್ನು ವಿತರಣಾ ಪರವಾನಿದಾರರಂತ ಇರ್ತಾರೆ. ಏನು ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಎಂದು ಕರೀತಾರೆ ಇವರಿಗೆ. ಇವರು ಏನು ಮಾಡ್ತಾರಂದರೆ ಸರ್ಕಾರವರಿಗೆ ನಿರ್ದಿಷ್ಟ ಪ್ರದೇಶದಲ್ಲಿ ವಿದ್ಯುತ್ ವಿತರಿಸಲು ಪರವಾನಗಿ ನೀಡುತ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ KPTCL ಇದೆ. ಇದಕ್ಕೆ ಏನು ಮಾಡ್ತೈತೆ ಅಂದರೆ ಸರ್ಕಾರ ವಿದ್ಯುತ್ ವಿತರಣೆ ಮಾಡಲು ಸರ್ಕಾರ ಏನು ಮಾಡ್ತೈತೆ ಅಂದರೆ ವಿದ್ಯುತ್ ವಿತರಿಸಲು ಪರವಾನಗಿಯನ್ನು ನೀಡ್ತೈತಿ. ಯಾರಿಗೆ? ನಮ್ಮ ಕರ್ನಾಟಕದಲ್ಲಿ KPTCL ಕೊಡ್ತೈತಿ. ಇದಕ್ಕೆ ಏನಂತಾರೆ? ಸ್ಥಳೀಯ ವಿತರಣಾ ಕಂಪ್ನಿ ಅಂತ ಕರೆಸೋದು ಅಂತ ಅಂತಾರೆ ಇದಕ್ಕೆ. ಇನ್ನು ಎರಡನೇದು ಓಪನ್ ಆ್ಯಕ್ಸೆಸ್ ಮೂಲಕ ವಿದ್ಯುತ್ ಖರೀದಿಸುವುದು. ಓಪನ್ ಆ್ಯಕ್ಸೆಸ್ ಮೂಲಕ ವಿದ್ಯುತ್ ಖರೀದಿಸುವುದು ಅಂದರೆ ಏನು? ಎರಡನೇದು ಯಾವುದು? ಓಪನ್ ಆ್ಯಕ್ಸೆಸ್ ಮೂಲಕ ವಿದ್ಯುತ್ ಖರೀದಿಸುವುದು ಅಂದರೆ ಗ್ರಾಹಕರು ಕೇವಲ ಸ್ಥಳೀಯ ಡೆಸ್ಕಾಂ ಮೇಲೆ ಅವಲಂಬಿತರಾಗದೆ ಬೇರೆ ವಿದ್ಯುತ್ ಉತ್ಪಾದಕ ಅಥವಾ ವ್ಯಾಪಾರಿಯಿಂದ ನೇರವಾಗಿ ವಿದ್ಯುತ್ ಖರೀದಿಸಲು ಅವಕಾಶ ಹೊಂದಿರುವುದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಓಪನ್ ಆ್ಯಕ್ಸೆಸ್ ಹೆಂಗಿದೆ ಅಂದರೆ ಈಗ ಫಸ್ಟ್ನೇದರಲ್ಲಿ ಏನಿತ್ತು? ಸ್ಥಳೀಯ ವಿತರಣಾ ಕಂಪ್ನಿ ಅಂದರೆ ಸರ್ಕಾರದಿಂದ ಪರವಾನಗಿ ಪಡೆದಂಥ KPTCL ಕಡೆಯಿಂದ ನಾವು ವಿದ್ಯುತ್ತನ್ನು ತೊಗೊಳ್ಳೋದು. ಇದು ಓಪನ್ ಆ್ಯಕ್ಸೆಸ್ ಮೂಲಕ ಹೆಂಗಂದರೆ ಬರೀ KPTCL ಮೇಲೇ ಅವಲಂಬಿತರಾಗಿದೆ. ಈ ಸಪೋಸ್ KPTCL ಇಲ್ಲಿ ನಾವು APTCL ತೊಗೊಂಡಿದ್ದೀನಿ. KPTCL 1 ಯೂನಿಟ್ಗೆ 8 ರೂಪಾಯಿ ಇತ್ತಪ್ಪ. ಬೇರೆ ರಾಜಸ್ಥಾನವು ಈ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು, ಆಂಧ್ರ ಪ್ರದೇಶನೋ ಎಲ್ಲೋ ಅದರಲ್ಲಿ ಏನಿತ್ತು ಅಂದರೆ 5 ರೂಪಾಯಿ ಪರ್ ಯೂನಿಟ್ ಇತ್ತು. ಅಲ್ಲಿ ರಾಜಸ್ಥಾನದಲ್ಲಿ ಒಂದು ಕಂಪ್ನಿಯಲ್ಲಿ. ಅವಾಗ ನಾವು ಏನು ಮಾಡ್ಬೋದು ಅಂದರೆ ಈ ಓಪನ್ ಆ್ಯಕ್ಸೆಸ್ ಮೂಲಕ ಏನು ಮಾಡ್ಬೋದು? ಆ ಕಂಪ್ನಿಯಿಂದ ಖರೀದಿ ಮಾಡ್ಕೋಬೋದು. ಇದು ಅದೇ ಕೊಟ್ಟಿರೋದು. ಏನಂದರೆ ಓಪನ್ ಆ್ಯಕ್ಸೆಸ್ ಅಡಿಯಲ್ಲಿ ಕಾರ್ಖಾನೆ ಸೌರಶಕ್ತಿ ಕಂಪ್ನಿಯೊಂದಿಗೆ ನೇರ ಒಪ್ಪಂದ ಮಾಡಿಕೊಳ್ಳಬಹುದು. ವಿದ್ಯುತ್ ರಾಷ್ಟ್ರೀಯ ಮತ್ತು ರಾಜ್ಯ ಗ್ರಿಡ್ ಮೂಲಕ ಪ್ರಸಾರವಾಗುತ್ತದೆ. ಅಂದರೆ ಕಡಿಮೆ ಬೆಲೆಯಲ್ಲಿ ಬೇರೆ ರಾಜ್ಯದಿಂದ ತಗೊಳ್ಳೋದು ಓಪನ್ ಆ್ಯಕ್ಸೆಸ್ ಮೂಲಕ. ಅದೇ ಇರೋದು ಟಾಪಿಕ್ ಇಲ್ಲಿ. ಇನ್ನು ಇದ್ರ ಮೇಲೆ ಪ್ರಶ್ನೆ ಏನಿದೆ ಅಂದರೆ ಇಲ್ಲಿ ಓಪನ್ ಆ್ಯಕ್ಸೆಸ್ ವಿದ್ಯುತ್ ಖರೀದಿ ಹಾಗೂ ಭಾರತೀಯ ರೈಲ್ವೆಗಳಿಗೆ ಸಂಬಂಧಿಸಿ ಈ ಕೆಳಗಿನ ಹೇಳ್ಕೊಂಡು ಬರೆಸ್ತೀವಿ. ಓಪನ್ ಆ್ಯಕ್ಸೆಸ್ ವಿದ್ಯುತ್ ಖರೀದಿ ಮತ್ತು ಭಾರತೀಯ ರೈಲ್ವೆಗೆ ಸಂಬಂಧಪಟ್ಟ ಕ್ವಶನ್ ಏನೈತಿ? 1 ನಂಬರ್ 1 ದೊಡ್ಡ ಗ್ರಾಹಕರು ಓಪನ್ ಆ್ಯಕ್ಸೆಸ್ ಮೂಲಕ ವಿದ್ಯುತ್ ಖರೀದಿಸಿದಾಗ ವಿದ್ಯುತ್ ಕಂಪನಿಗಳಿಗೆ ಉಂಟಾಗುವ ಆದಾಯ ನಷ್ಟವನ್ನು ಭರಿಸಲು ಕ್ರಾಸ್ ಸಬ್ಸಿಡಿ ಸರ್ಚಾರ್ಜ್ ವಿಧಿಸಲಾಗುತ್ತದೆ. ಎರಡನೇದು ಡೀಮ್ಡ್ ಲೈಸೆನ್ಸ್ ಸ್ಥಾನಮಾನ ಹೊಂದಿದ ಕಾರಣ ಭಾರತೀಯ ರೈಲ್ವೆಗೆ ಓಪನ್ ಆ್ಯಕ್ಸೆಸ್ ಮೂಲಕ ವಿದ್ಯುತ್ ಖರೀದಿಸುವಾಗ ಕ್ರಾಸ್ ಸಬ್ಸಿಡಿ ಸರ್ಚಾರ್ಜ್ ಹಾಗೂ ಅಡಿಷನಲ್ ಸರ್ಚಾರ್ಜ್ ಎರಡನ್ನು ಪಾವತಿಸಿರುವುದರಿಂದ ವಿನಾಯಿತಿ ಇತ್ತು. ಮೂರನೇದು ಆಪ್ಷನ್ ಏನಿದೆ? ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತೀರ್ಪು ಭಾರತೀಯ ರೈಲ್ವೆಯ ಡೀಮ್ಡ್ ಲೈಸೆನ್ಸ್ ಸ್ಥಾನವನ್ನು ಮುಂದುವರಿಸಿ ಅದರ ಟ್ರಾಕ್ಷನ್ ಎನರ್ಜಿ ವೆಚ್ಚವನ್ನು ಇನ್ನಷ್ಟು ಕಡಿಮೆ ಮಾಡಿತು. ಇದು ಮೂರನೇದು.
ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 1, 2 ಮತ್ತು 3. ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಮೂರನೇ ಟಾಪಿಕ್ ಬಂದು ಭಾರತದ ಶೀತಲ ನೀರಿನ ಮೀನುಗಾರಿಕೆ, ಇಂಡಿಯಾಸ್ ಕೋಲ್ಡ್ ವಾಟರ್ ಫಿಶರೀಸ್ ಅಂತ. ಇನ್ನು ಭಾರತದ ಶೀತಲ ನೀರು ಮೀನುಗಾರಿಕೆಯಲ್ಲಿ ಶೀತಲ ನೀರಿನ ಮೀನುಗಾರಿಕೆ ಅಂದರೆ ಏನು? ಇಂಗ್ಲೀಷಲ್ಲಿ ಏನಂತಾರೆ? ಕೋಲ್ಡ್ ವಾಟರ್ ಫಿಶರೀಸ್. ಶೀತಲ ನೀರಿನ ಮೀನುಗಾರಿಕೆಯನ್ನು ಹಿಮದಿಂದ ಪೋಷಿತವಾಗುವ ಹೆಚ್ಚಿನ ಎತ್ತರದ ನದಿಗಳು, ತೊರೆಗಳು, ಸರೋವರಗಳು ಮತ್ತು ಜಲಾಶಯಗಳಲ್ಲಿ ಮಾಡಲಾಗುತ್ತದೆ. ಅಂದರೆ ಎತ್ತರದ ಪ್ರದೇಶಗಳ ಏನು ನದಿಗಳು, ತೊರೆಗಳು, ಸರೋವರಗಳು, ಜಲಾಶಯಗಳು ಏನಿರ್ತಾವಲ್ಲ ಅಲ್ಲಿ ಶೀತಲ ನೀರಿನ ಮೀನುಗಾರಿಕೆ ನಡೆಯುತ್ತೆ. ಅಂದರೆ ಅಲ್ಲಿ ಕೋಲ್ಡ್ ವಾಟರ್ ಇರುತ್ತಲ್ಲ, ಎತ್ತರ ಪ್ರದೇಶದಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತಲ್ಲ, ಅದರ ಸಲುವಾಗಿ ಅದನ್ನೇ ಇಲ್ಲಿ ಕೊಟ್ಟಿರೋದು. ಏನಿದೆ ಅಂದರೆ ಇಲ್ಲಿನ ನೀರಿನ ತಾಪಮಾನ ಎಷ್ಟಿರ್ತೈತಿ? 5 ಡಿಗ್ರಿ ಸೆಲ್ಸಿಯಸ್ಸಿಂದ 25 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ. ಕರಗಿದ ಆಮ್ಲಜನಕದ ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರಮಾಣ ಏನಿರ್ತೈತಿ 6 ಮಿಲಿಗ್ರಾಮ್ ಪರ್ ಲೀಟರ್ಗಿಂತ ಹೆಚ್ಚಿರುತ್ತದೆ. ಮತ್ತು ಪಿ ಎಚ್ ಮಟ್ಟ ಎಷ್ಟಿರ್ತೈತಿ? ಇಲ್ಲಿ 6.5ರಿಂದ 8ರವರೆಗೆ ನಡುವೆ ಇರುತ್ತದೆ. ಅಂದರೆ ಶೀತಲ ನೀರಿನ ಮೀನುಗಾರಿಕೆ ಇರಬೇಕಾದ್ರೆ ಅಲ್ಲಿ ವಾತಾವರಣ ಏನಿರುತ್ತೆ 5 ಡಿಗ್ರಿ ಸೆಲ್ಸಿಯಸ್ಸಿಂದ 25 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತೈತಿ. ಮತ್ತು ಕರಗಿದ ಆಮ್ಲಜನಕ ಅಂದರೆ ಡಿಸಾಲ್ವ್ ಆಕ್ಸಿಜನ್ ಅಂದರೆ ನೀರಿನಲ್ಲಿ ಆಮ್ಲಜನಕ ಎಷ್ಟು ಕರಗಿರುತ್ತದೆ ಅಂದರೆ 6 ಮಿಲಿಗ್ರಾಮ್ ಪರ್ ಲೀಟರ್ಗಿಂತ ಹೆಚ್ಚಿರ್ತೈತಿ. ಮತ್ತು ಪಿ ಎಚ್ ವ್ಯಾಲ್ಯೂ ಎಷ್ಟಿರ್ತೈತಿ? 6.5ರಿಂದ 8 ನಡುವೆ ಇರುತ್ತದೆ. ಇನ್ನು ಭಾರತದ ಶೀತಲ ನೀರಿನ ಮೀನುಗಾರಿಕೆ ಎಲ್ಲೆಲ್ಲಿ ಕಂಡು ಬರ್ತದಪ್ಪ ಭಾರತದಲ್ಲಿ? ಇದು ಅಂದರೆ ಜಮ್ಮು ಕಾಶ್ಮೀರ್, ಲಡಾಖ್, ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತೈತೆ. ಉತ್ತರಾಖಂಡ, ಅರುಣಾಚಲ ಪ್ರದೇಶ, ಸಿಕ್ಕಿಂ, ಮೇಘಾಲಯ, ನಾಗಾಲ್ಯಾಂಡ್ ಕಂಡು ಬರ್ತೈತೆ. ಪಶ್ಚಿಮ ಬಂಗಾಳ, ಈ ಕಡೆ ಸೌತಲ್ಲಿ ಬಂದರೆ ಕೇರಳ ಮತ್ತು ಕರ್ನಾಟಕ, ಈ ಕಡೆ ಈಸ್ಟಲ್ಲಿ ಬಂದರೆ ಪಶ್ಚಿಮ ಬಂಗಾಳದಲ್ಲಿ, ಮತ್ತು ತಮಿಳುನಾಡಿನ ಗುಡ್ಡಗಾಡು ಜಿಲ್ಲೆಗಳಲ್ಲಿ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದೆ. ನಾನು ಆವಾಗಲೇ ಹೇಳಿದಲ್ಲ ನಿಮಗೆ, ಏನು ಹೇಳಿದೆ ಆವಾಗಲೇ? 5 ಡಿಗ್ರಿ ಸೆಲ್ಸಿಯಸ್ಸಿಂದ 25 ಡಿಗ್ರಿ ಸೆಲ್ಸಿಯಸ್ ಅಂದರೆ ಬಯಲು ಪ್ರದೇಶದಲ್ಲಿ ಇರಲ್ಲ. ಇದು ಗುಡ್ಡಗಾಡು ಅಂದರೆ ಎತ್ತರದ ಪ್ರದೇಶಗಳಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತಲ್ಲ, ಅಲ್ಲಿ ಇದು ಶೀತಲ ನೀರಿನ ಮೀನುಗಾರಿಕೆ ನಡೀತೈತಿ. ಅಂದರೆ ನಾರ್ತಲ್ಲಿ ಬಂದರೆ ಜಮ್ಮು ಕಾಶ್ಮೀರ, ಲಡಾಖು, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಮು, ಮೇಘಾಲಯ, ನಾಗಾಲ್ಯಾಂಡ್ ಇವೆಲ್ಲ ಬರ್ತವೆ. ಸೌತಲ್ಲಿ ಬಂದರೆ ಕೇರಳ, ಕರ್ನಾಟಕ, ತಮಿಳುನಾಡು. ಇವೇ 3 ಸ್ಟೇಟ್ಗಳು. ಯಾಕೆ ಅಂದರೆ ಇಲ್ಲಿ ಎತ್ತರ ಗುಡ್ಡ ಪ್ರದೇಶ ಐತಿಲ್ಲ, ಅಂದರೆ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ, ಅದಕ್ಕೆ ಟೆಂಪ್ರೇಚರ್ ಕಡಿಮೆ ಇರುತ್ತೆ ಇಲ್ಲಿ, ಹೀಗಾಗಿ ಇಲ್ಲಿ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಪ್ರದೇಶ ಹಾಗೆ ಇದೆ. ಅದಕ್ಕೆ ನಾವು ವಿಶೇಷವಾಗಿ ಜಮ್ಮು ಕಾಶ್ಮೀರದಲ್ಲಿ ಏನಿದೆ, ದೇಶದಲ್ಲಿ ಅತಿ ದೊಡ್ಡ ಶೀತಲ ನೀರಿನ ಮೀನುಗಾರಿಕೆ ಉತ್ಪಾದಕ ರಾಜ್ಯವಾಗಿದೆ. ಯಾಕಂದರೆ ಅಲ್ಲಿ ಹಿಮಾಲಯ ಇದೆ ಅಲ್ಲ, ಹಿಮಾಲಯದ ನದಿ ನೀರಿರುವುದರಿಂದ ಶೀತಲ ನೀರಿನ ಮೀನುಗಾರಿಕೆ ನಡೀತದೆ. ಇದು ಮುಖ್ಯವಾಗಿ ರೇನ್ಬೋ ಟ್ರೌಟ್ ಮತ್ತು ಸ್ನೋ ಟ್ರೌಟ್ ಮೀನುಗಳ ಮೇಲೆ ಗಮನ ಹರಿಸುತ್ತದೆ. ಅಂದರೆ ಇವು 2 ಥರ ಮೀನಿನ ವಿಧಗಳು ಬರ್ತಾ ಇದರಲ್ಲಿ. ಯಾವುದು? ರೇನ್ಬೋ ಟ್ರೌಟ್, ಸ್ನೋ ಟ್ರೌಟ್. ಇದು ಏನಿದು? ಶೀತಲ ನೀರಿನ ಮೀನುಗಳ ವಿಧಗಳು 2. ಎಲ್ಲಿ ಬರ್ತಾವೆ ಇವು? ಜಮ್ಮು ಕಾಶ್ಮೀರದಲ್ಲಿ ಬರ್ತಾವೆ. ಈ ಕ್ವಶನ್ ಕೇಳ್ಬೋದಾ ಎಕ್ಸದಲ್ಲಿ? ಓಕೆ. ಇನ್ನು ಮೀನುಗಾರಿಕೆಗಾಗಿ ಪ್ರಮುಖ ಉಪಕ್ರಮಗಳು ಸರ್ಕಾರಗಳು ಏನೇನು ತೊಗೊಂಡಿದೆ? ಇಂಪಾರ್ಟೆಂಟ್ ಇನಿಷಿಯೇಟಿವ್ ಫಾರ್ ಫಿಶರೀಸ್. ಮೊನ್ನೆದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಈ ಯೋಜನೆ ಯಾವಾಗ ಬಂತು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎರಡನೇದು ಮೀನುಗಾರಿಕೆ ಮತ್ತು ಜಲ ಸಾಕಣೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ. ಮೂರನೇದು ನೀಲಿ ಕ್ರಾಂತಿ ಯೋಜನೆ 2015ರಿಂದ 20. ನಾಲ್ಕನೇದು ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಯೋಜನೆ. ಇದು ಜಲಚರ ಸಾಕಣೆ ವಿಮೆ ಯೋಜನೆ ಇದು. ಓಕೆ. ಇನ್ನು ಶೀತಲ ನೀರಿನ ಮೀನುಗಾರಿಕೆಯು ಒಟ್ಟು ಒಳನಾಡು ಮೀನು ಉತ್ಪಾದನೆಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದೆ ಅಂದರೆ 3% ಕೊಟ್ಟಿದೆ. ಎಷ್ಟು?
ಇದು ಕ್ವಶನ್ ಕೇಳ್ಬೋದು. 3% ಕೊಟ್ಟಿದೆ. ಏನು, ಮೀನುಗಾರಿಕೆಯಲ್ಲಿ ಒಳನಾಡು ಮೀನು ಉತ್ಪಾದನೆಯಲ್ಲಿ ಶೀತಲ ನೀರಿನ ಮೀನುಗಾರಿಕೆ ಎಷ್ಟೈತಿ? 3% ಐತಿ ಇದು. ಹಾಂ, ಇನ್ನು ಪ್ರಿಲಿಮ್ಸ್ ಅಭ್ಯಾಸ ಪ್ರಶ್ನೆ. ಇದ್ರ ಮೇಲೆ ಪ್ರಶ್ನೆ ಏನು ಕೇಳ್ಬೋದಪ್ಪ? ಕರಗಿದ ಆಮ್ಲಜನಕ ಡಿಸಾಲ್ವ್ಡ್ ಆಕ್ಸಿಜನ್ ಮತ್ತು ತಾಪಮಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದನ್ನು ಗುರುತಿಸಿ. ಏನಿದೆ? ಒಂದನೇದು, ತಣ್ಣೀರು ಬಿಸಿ ನೀರಿಗಿಂತ ಹೆಚ್ಚಿನ ಪ್ರಮಾಣದ ಕರಗಿದ ಆಮ್ಲಜನಕವನ್ನು ಹಿಡಿದಿಟ್ಟುಕೊಳ್ಳಬಹುದು. ಎರಡನೇದು, ನೀರಿನಲ್ಲಿ ಕರಗಿದ ಆಮ್ಲಜನಕದ ಸಾಂದ್ರತೆಯು ನೀರಿನ ತಾಪಮಾನದಿಂದ ಸ್ವತಂತ್ರವಾಗಿರುತ್ತದೆ. ಅಂದರೆ ತಾಪಮಾನದ ಮೇಲೆ ಅವಲಂಬಿತವಾಗಿರೋದಿಲ್ಲ. ಎರಡನೇ ಆಪ್ಷನ್ ಇದು. ಆಯ್ಕೆಗಳು: ಎ 1 ಮಾತ್ರ, ಬಿ 2 ಮಾತ್ರ, ಸಿ 2, ಡಿ ಯಾವುದೂ ಅಲ್ಲ. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದು ಏಷ್ಯಾಟಿಕ್ ಕಾಡು ನಾಯಿಗಳು, ಅಂದರೆ ದೋಲ್ ಅಂತ ಕರಿತೀವಿ ಅಥವಾ ಕಟ್ಟು ನಾಯಿ ಅಂತ ಕರಿತೀವಿ. ಏಷ್ಯಾಟಿಕ್ ವೈಲ್ಡ್ ಡಾಗ್ಸ್, ದೋಲೆ ಅಥವಾ ದೋಲು ಇವುಗಳನ್ನು ಏಷ್ಯನ್ ಕಾಡು ನಾಯಿಗಳು ಎಂದು ಕರೆಯಲಾಗುತ್ತದೆ. ಇವು ಮಾಂಸಾಹಾರಿ ಪ್ರಾಣಿಗಳಾಗಿವೆ. ಇವು ಅತ್ಯಂತ ಸಾಮಾಜಿಕ ಮತ್ತು ದಕ್ಷ ಬೇಟೆಗಾರ ಪ್ರಾಣಿಗಳಾಗಿವೆ. ದೋಲುಗಳು ಹಿಂಡುಗಳಲ್ಲಿ ವಾಸಿಸುವ ಬೇಟೆಯಾಡುವ ಸಾಮಾಜಿಕ ಪ್ರಾಣಿಗಳಾಗಿವೆ. ಭಾರತದಲ್ಲಿ ಇವು ಪ್ರಮುಖವಾಗಿ 3 ವಲಯಗಳಲ್ಲಿ ಕಂಡುಬರ್ತವೆ. ಎಲ್ಲೆಲ್ಲಪ್ಪ ಅಂದರೆ ಪಶ್ಚಿಮ ಘಟ್ಟಗಳು ಅಂದರೆ ವೆಸ್ಟರ್ನ್ ಘಾಟ್ಸ್, ಪೂರ್ವ ಘಟ್ಟಗಳು ಈಸ್ಟರ್ನ್ ಘಾಟ್ಸ್, ಏಷ್ಯಾನ ಭಾರತ ಅಂದರೆ ನಾರ್ತ್ ಈಸ್ಟ್ ಇಂಡಿಯಾ, ಈ 3 ವಲಯಗಳಲ್ಲಿ ಕಂಡುಬರ್ತವೆ. ಇವಕ್ಕರ ಸ್ಟೇಟಸ್ ಏನಿದೆಯಪ್ಪ ಅಂದರೆ ಕನ್ಸರ್ವೇಷನ್ ಸ್ಟೇಟಸ್ ಏನಿದೆ, ಸಂರಕ್ಷಣಾ ಸ್ಥಿತಿ ಏನಿದೆ, ಇವು ಕೆಂಪು ಪಟ್ಟಿನಲ್ಲಿ ಅಳಿವಿನಂಚಲ್ಲಿರುವ ಪ್ರಭೇದಗಳು, ಎಂಡೇಂಜ್ಡ್ ಸ್ಪೀಸೀಸಲ್ಲಿ ಇದಾವೆ ಅದು ಇವು. ಹಾಗೂ ನಮ್ಮದು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಇದೆಯಲ್ಲ 1972, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅನುಸೂಚಿ 1ರಲ್ಲಿ ಇದೆ. ಇದು ಯಾವುದು? ಇದು ದೋಲ್ ಅನ್ನೋದು, ಏಷ್ಯಾಟಿಕ್ ಕಾಡು ನಾಯಿ ಅನ್ನೋದು. ಕಾಜಿರಂಗದಲ್ಲಿ ದೋಲ್ ಅಂತ ಕರೀತಾರೆ ಇದನ್ನು. ಮತ್ತು ಈ ಪ್ರಭೇದವು ಈ ಹಿಂದೆ ಕಾಜಿರಂಗ್ ಕರ್ಬಿ ಆಂಗ್ಲಾಂಗ್ ಭೂಪ್ರದೇಶದಿಂದ ಸ್ಥಳೀಯವಾಗಿ ಕಣ್ಮರೆಯಾಗಿತ್ತು. 2022ರಲ್ಲಿ ದಾಖಲೆಯಾದ ಏಕಾಂಗಿ ಕ್ಯಾಮ್ರಾ ಟ್ರ್ಯಾಪ್ ಚಿತ್ರ ಮತ್ತು 2026ರಲ್ಲಿ ನೇರವಾಗಿ ಕಂಡುಬಂದ ಇವುಗಳ ಹಿಂಡು ಅಂಚುವಿನಲ್ಲಿ ಈ ದೋಲುಗಳು ಅಸ್ಸಾಂನ ಕಾಜಿರಂಗ ಕರ್ಬಿ ಆಂಗ್ಲಾಂಗ್ ಭೂಪ್ರದೇಶದಲ್ಲಿ ಇರುವುದನ್ನು ಖಚಿತಪಡಿಸಿವೆ ಇವು. ಇನ್ನು ಏಷ್ಯಾಟಿಕ್ ಕಾಡು ನಾಯಿ ಬಗ್ಗೆ ಕ್ವಶನ್ ಏನು ಕೇಳ್ಬೋದು? ದೋಲ್ ಏಷ್ಯಾಟಿಕ್ ಕಾಡು ನಾಯಿ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇದು, ದೋಲ್ಗಳು ಹಿಂಡುಗಳಲ್ಲಿ ವಾಸಿಸುವ ಮತ್ತು ಬೇಟೆಯಾಡುವ ಸಾಮಾಜಿಕ ಪ್ರಾಣಿಗಳಾಗಿವೆ. ಎರಡನೇದು, ಇವುಗಳ ಸ್ಥಿರ ಜನಸಂಖ್ಯೆಯ ಕಾರಣದಿಂದಾಗಿ IUCN ಕೆಂಪು ಪಟ್ಟಿಯಲ್ಲಿ ಇವುಗಳನ್ನು ಕಡಿಮೆ ಆತಂಕ ಇರುವ ಪ್ರಭೇದ ಎಂದು ವರ್ಗೀಕರಿಸಲಾಗಿದೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? 1 ಎ ಮಾತ್ರ, ಬಿ 2 ಮಾತ್ರ, ಸಿ 1 ಮತ್ತು 2, ಡಿ 1 ಮತ್ತು 2 ಅಲ್ಲ. ಇನ್ನು 5ನೇ ಟಾಪಿಕ್ ಬಂದು ಗುರುದೇವ್ ಸಿಂಗ್ ಅವರಿಂದ 100 ಮೀಟರ್ ರಾಷ್ಟ್ರೀಯ ದಾಖಲೆ ಬ್ರೇಕ್. ಗುರುದೇವ್ ಸಿಂಗ್ ಬ್ರೇಕ್ಸ್ ನ್ಯಾಷನಲ್ 100 ಮೀಟರ್ ರೆಕಾರ್ಡ್. ಏನು ಮಾಡಿದ್ದಾರೆ ಅವರು? ರಾಂಚಿಯಲ್ಲಿ ನಡೆದ ಫೆಡರೇಷನ್ ಕಪ್ ಪುರುಷರ 100 ಮೀಟರ್ ಫೈನಲ್ನಲ್ಲಿ ಪಂಜಾಬ್ನ ಓಟಗಾರರು ಗುರುದೇವ್ ಸಿಂಗ್ ಅವರು 10.9 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಈ ಕೆಳಗಿನ ಸಾಧನೆಗಳನ್ನು ಮಾಡಿದ್ದಾರೆ ಅವರು. ಅಂದರೆ ಪುರುಷರ 100 ಮೀಟರ್ ಓಟದಲ್ಲಿ ಹೊಸ ರಾಷ್ಟ್ರೀಯ ದಾಖಲೆ ನಿರ್ಮಿಸಿದ್ದಾರೆ ಅವರು ಟ್ರ್ಯಾಕ್ನಲ್ಲಿ. ಈಗ ಹಾಗಾದರೆ ಇವರು ದಾಖಲೆ ಮಾಡಿದ್ದಾರೆ ಅಂದರೆ ರಾಷ್ಟ್ರೀಯವಾಗಿ ದಾಖಲೆ ಮಾಡಿದ್ದಾರೆ ಅವರು. ಅಂದರೆ ಅತ್ಯಂತ ವೇಗದ ಓಟಗಾರರು ಯಾರು? ಇದರಲ್ಲಿ 9.83 ಸೆಕೆಂಡ್ಗಳಲ್ಲಿ 2021ರಲ್ಲಿ ಚೀನಾದ
ಸಾರಿ ಸ್ನೇಹಿತರೆ, ಟ್ರ್ಯಾಕ್ನಲ್ಲಿ ಅತ್ಯಂತ ವೇಗದ ಓಟಗಾರ ಯಾರಾಗಿದ್ದಾರೆ ಅಂದರೆ 10.09 ಸೆಕೆಂಡ್ಗಳು ಗುರುದೇವ್ ಸಿಂಗ್ ಅವರು ಹೊಸ ರಾಷ್ಟ್ರೀಯ ದಾಖಲೆ ಬರೆದಿದ್ದಾರೆ ಭಾರತದವರು. 9.83 ಸೆಕೆಂಡ್ಗಳು 2021ರಲ್ಲಿ ಚೀನಾ ದೇಶದವರಾದಂಥ ಸು ಬಿಂಗ್ತಿಯನ್ ಅವರು ಏಷ್ಯಾದ ದಾಖಲೆ ಬರೆದಿದ್ದಾರೆ. ಯಾರು? ಚೀನಾದ ಸು ಬಿಂಗ್ತಿಯನ್ ಅವರು ಏಷ್ಯಾದ ದಾಖಲೆ ಬರೆದಿದ್ದಾರೆ 2021ರಲ್ಲಿ 9.83 ಸೆಕೆಂಡ್ಗಳಲ್ಲಿ. ಗುರುದೇವ್ ಸಿಂಗ್ ಅವರು 10.09 ಸೆಕೆಂಡ್ಗಳಲ್ಲಿ. ಇನ್ನು ಹುಸೇನ್ ಬೋಲ್ಟ್ ಅವರು ಏನು ಬರೆದಿದ್ದಾರೆ? ವಿಶ್ವ ದಾಖಲೆ ಬರೆದಿದ್ದಾರೆ. ಎಷ್ಟು? 2009ರಲ್ಲಿ. ಇವರು ಹುಸೇನ್ ಬೋಲ್ಟ್ ಅವರು ಜಮಾಯಿಕ ದೇಶದವರು 9.58 ಸೆಕೆಂಡ್ಗಳಲ್ಲಿ ಇವರು ದಾಖಲೆ ಬರೆದಿದ್ದಾರೆ. ಇನ್ನು ಇದು ಎಲ್ಲಿ ದಾಖಲೆ ಬರೆದಿದ್ದಾರಪ್ಪ ಇವರು? ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದೈತಿ. ಇಲ್ಲಿ ಬಿರ್ಸಾ ಮುಂಡಾ ಕ್ರೀಡಾಂಗಣದಲ್ಲಿ ಇವರು ದಾಖಲೆ ಬರೆದಿದ್ದಾರೆ. ಇನ್ನು ಪ್ರಿಲಿಮ್ಸ್ ಕ್ವಶನ್ ಏನು ಕೇಳ್ಬೋದು ಇದ್ರ ಬಗ್ಗೆ? ಭಾರತದ ವೇಗದ ಓಟಗಾರ ಗುರುದೇವ್ ಸಿಂಗ್ ಅವರಿಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 1. ಗುರುದೇವ್ ಸಿಂಗ್ ಅವರು 100 ಮೀಟರ್ ಓಟದ ಸ್ಪರ್ಧೆಯನ್ನು 10.09 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸುವ ಮೂಲಕ ಹೊಸ ಭಾರತೀಯ ರಾಷ್ಟ್ರೀಯ ದಾಖಲೆಯನ್ನು ಬರೆದಿದ್ದಾರೆ. 2. 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಹಿಂದಿನ ಏಷ್ಯಾನ್ಯ ದಾಖಲೆಯನ್ನು 2021ರಲ್ಲಿ ಚೀನಾದ ಸು ಬಿಂಗ್ತಿಯನ್ ನಿರ್ಮಿಸಿದರು. ಮೇಲೆ ನೀಡಲಾದ ಹೇಳಿಕೆಗಳು ಯಾವುವು ಅಥವಾ ಸರಿಯಾಗಿವೆ? ಆಪ್ಷನ್ ಎ 1 ಮಾತ್ರ, ಬಿ 2 ಮಾತ್ರ, ಸಿ 2, ಡಿ ಯಾವುದೂ ಅಲ್ಲ. ಈ ಕ್ವಶನ್ಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಉತ್ತರ ತಿಳಿಸಿ. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದು ಮೇಜರ್ ಅಭಿಲಾಷ್ ಬಾರಕ್ ಅವರು ಯುಎನ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಏನು? ಮೇಜರ್ ಅಭಿಲಾಷ್ ಬಾರಕ್ ರಿಸೀವ್ಸ್ ದ ಯುಎನ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಅವಾರ್ಡ್. ಏನು ನ್ಯೂಸಲ್ಲಿ ಏನಿದೆ ಅಂದರೆ 2025ರ ವಿಶ್ವಸಂಸ್ಥೆ ವರ್ಷದ ಮಿಲಿಟರಿ ಲಿಂಗ ಸಮಾನತೆ ಪ್ರಶಸ್ತಿಯನ್ನು ಇವರು ಪಡೆದಿದ್ದಾರೆ. ಯಾರು? ಅಭಿಲಾಷ್ ಬಾರಕ್ ಅವರು ಯುನೈಟೆಡ್ ನೇಷನ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಅವಾರ್ಡ್ ಆಯ್ಕೆಯಾಗಿದ್ದಾರೆ. ಇವರು ಏನು ಮಾಡಿದಾರಪ್ಪ? ಯಾಕೆ ಅವಾರ್ಡ್ ಕೊಟ್ಟಿದ್ದಾರೆ ಅಂದರೆ, ಇವರು ಲೆಬನಾನ್ನಲ್ಲಿರುವ ವಿಶ್ವಸಂಸ್ಥೆಯ ಮಧ್ಯಂತರ ಸಬಲೀಕರಣ ಪಡೆ ಯುನೈಟೆಡ್ ನೇಷನ್ ಇಂಟರ್ಮ್ ಫೋರ್ಸ್ ಇನ್ ಲೆಬನಾನ್ ಯೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಶಾಂತಿ ಪಾಲಕರಾಗಿದ್ದಾರೆ. ಇಂಡಿಯನ್ ಪೀಸ್ ಕೀಪರ್ ಆಗಿದ್ದಾರೆ ಅವರು. ಯಾರು? ಅಭಿಲಾಷ್ ಬಾರಕ್ ಅವರು ಎಲ್ಲಿ ಪಡೆದಿದ್ದಾರೆ ಅಂದರೆ, ಇದು ವಿಶ್ವಸಂಸ್ಥೆಯ ಮಧ್ಯಂತರ ಸಬಲೀಕರಣ ಪಡೆ ಅಂದರೆ ಭಾರತೀಯ ಶಾಂತಿ ಪಾಲಕರಾಗಿದ್ದಾರೆ. ಅವರು ಲೆಬನಾನ್ನಲ್ಲಿ ಸೇವೆ ಸಲ್ಲಿಸಿದ ಸಲುವಾಗಿ ಯುನೈಟೆಡ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಆಯ್ಕೆಯಾಗಿದ್ದಾರೆ ಇವರು. ಯಾರು? ಅಭಿಲಾಷ್ ಬಾರಕ್ ಅವರು. ಆಯಿತು ಸ್ನೇಹಿತರೆ, ಇವತ್ತಿನ ಕರೆಂಟ್ ಅಫೇರ್ಸ್ ಮುಗಿದಿದೆ. ನಿಮಗೆ ಈ ನ್ಯೂಸ್ ಪೇಪರ್ ಅನಾಲಿಸಿಸ್ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕನ್ನಡ ಲರ್ನಿಂಗ್ ಹಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.